ಅಲ್ಲ ಉಮೇಶ್ ಜಿಲ್ಲಾ ಉಮೇಶ್ ಸಿಎಂ ಅವ್ರು ಅಲ್ಲಿಗೆ ಇಬ್ರು ಅಲ್ಲ ಮಕ್ಕಳು ಆಮೇಲೆ ನಾಳೆ ದಿನ ನನ್ನ ಜೊತೆ ಇದ್ದೀರಿ ಫೋಟೋ ಹೇಳ್ಬೋದು. ಅವನ ಹತ್ರ ದುಡ್ಡಿದ್ರೆ ಮಾತ್ರ ಎಲ್ಲಾರು ಸುಖ ಕೊಡೋದು. ಅವ್ರ ಮನಸ್ಸು ಒಳ್ಳೇದಿದೆ. ಅಯ್ಯೋ ಸಾಧ್ಯನೇ ಇಲ್ಲ ಸರ್, ಎಕ್ಸ್ಪ್ಲೈನ್ ಮಾಡಿ ಮಂಜು ಅವನ್ನ ನಮ್ಮ ಪಾರ್ಟಿ ಕರ್ಕೊಂಡು ಬೈ ಎಲೆಕ್ಷನ್ನಲ್ಲಿ ಇವನು ರಮೇಶ್ ಬೂಸ್ನೂರ್ ಅಂತ ಕೆಲಸದಕ್ಕೆ ಇವನೇ ಕಾರಣ. ಬಿಜಾಪುರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಬಂಗಾರಪ್ಪ ಸಾಹೇಬ್ರು ಒಂದು ಫೋಟೋ ತಗೊಳ್ಳಿ ತಗೊಳ್ಳಿ. ಎಲ್ಲಿ ಮಾಡುವ ಇದೇ ಮಾಡೋಣ. ಚೆನ್ನಾಗಿದೆ ಅದೇ ಹೋಗೋಣ ಅದೇ ಹೋಗೋಣ. ಅನ್ನದಾತ ಏನಿದೆ ಅದರನ್ನೆಲ್ಲ ಬೇಸಿಕಲಿ ಏನೇನು ತೊಂದರೆಗಳು ನ್ಯಾಯಬೆಲೆ ಅದ್ರ ಮೇಲೆ ನಮ್ಮ ಕೃಷ್ಣಪ್ಪ ಗಣೇಶ್ ಶಿಷ್ಯ ಇದನ್ನ ಇವಾಗ ಎಲ್ಲ ನ್ಯಾಯಬೆಲೆ ಅಂಗಡಿಯವರು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಅವರು ತಗೊಂಡು ಎಲ್ಲರೂ ಸಹಕಾರ ಕೊಡಿ ಅನ್ನೋ ರೀತಿಯಲ್ಲಿ ನೀವು ಮಾಡ್ಕೊಡಲಿಕ್ಕೆ ಧನ್ಯವಾದ. ಬನ್ನಿ ಇದು ಮಾಡ್ಬೇಕಪ್ಪ. ರಾಜ್ಯಕ್ಕೂ ಒಳ್ಳೇದು, ಅಂಬೇಡ್ಕರ್ ಬಹುತೇಕರಿಗೆ ಇದೊಂದು ದೂರ ಕೊಡೋ. ಬನ್ನಿ ಮಂದಿರ ಐತೆ ಇದೆ. ಆತ್ಮೀಯರೇ, ಬದುಕು ಜಟಕಾ ಬಂಡಿ. ನಾನೊಬ್ಬ ವಿದ್ಯಾಧರ ಸಾಹೇಬ ಆದ ಹಾಗೆ ದಿವಂಗತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಎಸ್ ಬಂಗಾರಪ್ಪನವರ ಸುಪುತ್ರರಾಗಿ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಕುಮಾರ್ ಬಂಗಾರಪ್ಪನವರು ಒಂದು ವಿಶಿಷ್ಟತೆಗೆ ವೈಶಿಷ್ಟ್ಯತೆಗೆ ಹೆಸರಾಗಿ ಸಾಮಾಜಿಕ ಕಳಕಳಿಯನ್ನು ಉಳ್ಳವರಾಗಿದ್ದಾರೆ. ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಅನ್ನೋದಕ್ಕೆ ಒಬ್ಬ ಪ್ರತಿಭಾವಂತನಾಗೆ ಏನೆಲ್ಲವೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನೋದಕ್ಕೆ ಅವರು ಒಂದು ದೊಡ್ಡ ಉದಾಹರಣೆ. ಇವತ್ತು ನನ್ನ ಇಬ್ಬರು ಸಹೋದರಿಯರು ಮಿತ್ರರಾಗಿರ್ತಕ್ಕಂಥ ನಮ್ಮ ಬಾಮ ಹರೀಶ್ ಮತ್ತು ಅವರ ಕುಟುಂಬ ಮತ್ತು ಅವರ ಸ್ನೇಹಿತರುಗಳೆಲ್ಲ ಸೇರಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು
ದೇಶದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರದು ಅನ್ನೋ ದೂರದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಸುಮಾರು 80 ಕೋಟಿ ಕುಟುಂಬಗಳಿಗೆ 80 ಕೋಟಿ ಕುಟುಂಬಗಳಿಗೆ ಇವತ್ತು ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮುಖೇನ ಒಂದು ದೊಡ್ಡ ಕಾಯಕವನ್ನು ಮಾಡಿ ವಿಶ್ವದ ಭೂಪಟದಲ್ಲಿ ನರೇಂದ್ರ ಮೋದಿಯವರು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನೇ ತೆಗೆದುಕೊಂಡು ರಾಜ್ಯ ಸರ್ಕಾರಗಳು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳು ಯಾವ ರೀತಿ ಇರಬೇಕು, ನ್ಯಾಯಬೆಲೆ ಅಂಗಡಿಗಳನ್ನು ನಡೆಸ್ತಕ್ಕಂಥವರ ಕಾರ್ಯದಕ್ಷತೆಗೆ ಸ್ವಲ್ಪವೂ ಕೂಡ ಕುಂದಾಗದಾಗೆ ಅವರು ಕೂಡ ಮನುಷ್ಯರಾಗಿ ಬಾಳ್ಮೆಯನ್ನು ಮಾಡುವಾಗ ಯಾರಿಗೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಇದನ್ನು ರಾಷ್ಟ್ರದ ಪ್ರಧಾನಿಗಳು ಮಾಡಿದ್ದಾರೆ, ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವಾಗ ಬರ್ತಕ್ಕಂಥ ಅನೇಕ ತೊಡರುಗಳನ್ನು ಸಾಮಾನ್ಯ ಜನರಿಗೆ ಬಿತ್ತರಿಸೋದ್ರ ಮುಖೇನ ನಮ್ಮ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಎಸೆನ್ಷಿಯಲ್ ಕಮಾಡಿಟೀಸ್ ಅನ್ನುವ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ ಚಿತ್ರೀಕರಣವನ್ನು ಮಾಡ್ತಕ್ಕಂಥ ನನ್ನ ಇಬ್ಬರು ಸಹೋದರಿಯರಿಗೆ ಭಗವಂತ ಒಳ್ಳೇದು ಮಾಡಲಿ. ಅವರನ್ನು ಅರ್ಧಂಡ ತಂದೆ ತಾಯಿಗಳ ಆಶೀರ್ವಾದ, ಅವ್ರು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ಇರಲಿ. ಒಂದು ನನಗೆ ಸಂತೋಷ ಆಗಿದ್ದು, ಕುಮಾರ ಬಂಗಾರಪ್ಪನವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಕೂಡ ಅವರೊಂದು ಮಾತನ್ನು ಹೇಳಿದ್ರು, ಅನ್ನದಾತ ಸುಖಿ ಭವ ಅನ್ನೋ ಹಾಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಮುಖೇನ ಭಾರತ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೆಲವು ಸವಲತ್ತುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದರಲ್ಲಿ ಇರತಕ್ಕಂಥ ಸಾಧಕ ಬಾಧಕಗಳೇನು, ಇದನ್ನು ಸರಿಪಡಿಸೋದ್ರಿಂದ ಜನಸಾಮಾನ್ಯರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಒಂದು ತುಂಬ ಕೂಲಂಕುಷವಾಗಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ತಯಾರು ಮಾಡ್ತಾ ಇರ್ತಕ್ಕಂಥ, ಇದನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ, ಇದನ್ನು ತೆಗೆಯೋದಕ್ಕೆ ಇವತ್ತು ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ಸರಳವಾಗಿ ಇವತ್ತು ಅದನ್ನು ನಾನು ಮತ್ತು ಸಹೋದರ ಕುಮಾರ್ ಬಂಗಾರಪ್ಪನವರು, ಹರೀಶ್ ಅವರು, ನಮ್ಮ ಗಿರೀಶ್ ಅವರು ಮತ್ತು ನಮ್ಮ ಸ್ನೇಹಿತರಾದ ಮತ್ತು ಎಲ್ಲರೂ ಸೇರಿ ಇವತ್ತು ನಾವು ಮಾಡಿದ್ದೇವೆ. ದೇವರು ಒಳ್ಳೇದು ಮಾಡಲಿ. ನನಗನ್ನಿಸದೆ 100 ದಿನ ಓಡಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಮನಸ್ಸನ್ನು ಗೆಲ್ತಕ್ಕಂಥ, ಜನರಿಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಯಾವುದೇ ಮುಲಾಜಿಗೆ ಒಳಗಾಗದೆ ಅದನ್ನು ತೋರ್ಪಡಿಸೋದ್ರಿಂದ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅದಕ್ಕೆ ತುಂಬ ಹೆಚ್ಚಿನ ಸಹಕಾರಿಯಾಗ್ತದೆ. ಇದರ ಯಶಸ್ಸಿಗೆ ಕುಮಾರ್ ಬಂಗಾರಪ್ಪನವರು ಒಬ್ಬ ಹಿರಿಯ ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ, ರಾಜಕಾರಣಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯ ಮೌಲ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ಎಷ್ಟೇ ದೊಡ್ಡವರಾದರೂ ಕೂಡ ತಮ್ಮದೇ ಆದಂಥ ತಮ್ಮ ದೂರದೃಷ್ಟಿಯನ್ನು ಉಳ್ಳವರಾಗಿ, ಸಂಸ್ಕಾರವನ್ನು ಬಲ್ಲವರಾಗಿ ಅವರು ಜೀವನವನ್ನು ನಡೆಸ್ತಾ ಇರೋದ್ರಿಂದ ಈ ಒಂದು ಚಿತ್ರ ಸಾಕಷ್ಟು ಪರಿಣಾಮವನ್ನು ರಾಜ್ಯದ ಜನರಿಗೆ, ಇದನ್ನು ನೋಡ್ತಕ್ಕಂಥವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ತಲುಪಿಸಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವ ಭಾವನೆ ನನ್ನದಾಗಿದೆ. ಈ ಚಿತ್ರದ ಯಶಸ್ಸಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸಹಕಾರ ಕೊಡೋಣ. ಈ ಇಬ್ಬರು ನನ್ನ ಸಹೋದರಿಯರು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿದ್ದೀನಿ. ಇದರಿಂದ ಭಗವಂತ ನಿಮಗೆ ಶಕ್ತಿ ಕೊಡ್ತಾನೆ. ಮುಂದೊಂದು ದಿನ ಇಂಥ ಅನೇಕ ಚಿತ್ರಗಳನ್ನು ತಯಾರಿಕೆ ಮಾಡೋದಕ್ಕೆ ನೀವು ನಿಮ್ಮ ದೂರದೃಷ್ಟಿಯ ಚಿಂತನೆ ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರಿಯಾಗಲಿ. ನನಗನ್ನಿಸ್ತದೆ ಕುಮಾರ್ ಬಂಗಾರಪ್ಪನವರು ಒಬ್ಬ ನಟರಾಗಿ ನಿಮ್ಮ ಜೊತೆಯಲ್ಲಿ ಅಭಿನಯ ಮಾಡ್ತಾ ಇಲ್ಲ, ಒಬ್ಬ ಸಹೋದರರಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ಅವರು ಭಾಗಿಗಳಾಗಿ ಇದರ ಯಶಸ್ಸಿನಲ್ಲಿ ನಮ್ಮ ಸ್ನೇಹಿತರಾದ ಹರೀಶ್ ಅವರು, ಅವ್ರ ಸ್ನೇಹಿತರು, ನಮ್ಮ ಗಿರೀಶ್ ಅವರು ತುಂಬ ಜನ ಇದಕ್ಕೆ ದುಡಿತಾ ಇದ್ದೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಇಬ್ಬರು ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟದಕ್ಕೆ ಬೇಸಿಕ್ಕೆ ಮಾಡಿಕೊಂಡೆ. ಇಬ್ಬರು ಹೆಣ್ಮಕ್ಳು ಒಂದು ಕಡೆ ಇರೋದು ಭಾರಿ ಕಷ್ಟದ ಕೆಲಸ. ಆ ಕೆಲಸವನ್ನು ನೀವಿಬ್ಬರು ನಿವಾರಿಸಿ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನ್ನುವ ಒಂದು ಸಂದೇಶವನ್ನು ಕೊಡೋದಕ್ಕೆ ನಿಮಗೆ ತಾಯಿ ಅಣ್ಣಮ್ಮ ದೇವಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಇದರ ಶುಭಾಶಯಗಳು. ಇದರ ಯಶಸ್ಸಿನಲ್ಲಿ ಪ್ರಾಯಶಃ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಏನು ಇಬ್ಬರು ನಿರ್ಮಾಪಕರು ಒಟ್ಟಿಗೆ ಇದ್ದಾರೆ. ಒಬ್ಬರು ನಿರ್ಮಾಪಕರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಪದ್ಮಾವತಿ ಅವರದು ಹುಟ್ಟುಹಬ್ಬ ಅಂತ ಅನ್ನೋ ಮಾತನ್ನು ನನ್ನ ಸಹೋದರ ಹರೀಶ್ ಅವರು ಹೇಳಿದ್ರು. ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಯಲ್ಲಿ ನೀವು ಮುಂದಿನ ಸಾಮಾನ್ಯರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ಆ ಕೊಡುಗೆಯಲ್ಲಿ ಇಬ್ಬರು ಕೂಡ ದೊಡ್ಡ ಪಾತ್ರವನ್ನು ನಿರ್ವಹಿಸಿ ಮುಂದಿನ ಯುವ ಪೀಳಿಗೆಗೆ ಹೆಣ್ಣುಮಕ್ಕಳು ಕೂಡ ಈ ದೇಶದಲ್ಲಿ ಸಶಕ್ತವಾದ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ನೀವು ಪೂರೈಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತೀನಿ. ದೇಶಕ್ಕೆ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಭಾರತಕ್ಕೆ ನಾವೆಲ್ಲರೂ ಕೂಡ ಮೆಟ್ಲಾಗೋಣ.
ಮೂರನೇ ಮಹಾಯುದ್ಧ ಆಗಬಾರ್ದು ಅನ್ನುವ ಅನೇಕ ಬಯಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ರಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಕೂಡ ಒಬ್ಬರಾಗಿದ್ದಾರೆ. ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ತಾನೇ ಇಸ್ರೇಲ್ಗೆ ಹೋಗಿ ಯಾವ ರೀತಿ ಅವ್ರ ಜೊತೆಯಲ್ಲಿ ಮಾತಾಡಿ ಬಂದಿದ್ರು ಕೂಡ ಕೆಲವು ಘಟಬದ್ಧ ಹಿತಾಸಕ್ತಿಗಳ ಒಂದು ದೂರದೃಷ್ಟಿಯ ಕೆಟ್ಟ ಭಾವನೆಯಿಂದ ಇವತ್ತು ಯುದ್ಧ ಆಗ್ತಾ ಇದೆ. ಇದರಿಂದ ಸಹಸ್ರಾರು ಜನ ಬಲಿ ಆಗ್ತಾ ಇದ್ದಾರೆ, ಮುಗ್ಧ ಜನ ಬಲಿ ಆಗ್ತಾ ಇದ್ದಾರೆ, ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಾಯಿದೆ. ದೇಶದಲ್ಲಿ ಬದುಕೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ತಕ್ಷಣವೇ ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರವು ಕೂಡ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳು, ರಕ್ಷಣಾ ಸಚಿವರು ಅವರ ಅನುಭವವನ್ನು ಹಂಚಿಕೊಳ್ಳುವ ಕಾಲ ಸನ್ನಿಹಿತವಾಗ್ತಾ ಇದೆ. ಇದು ಅಷ್ಟು ಒಳ್ಳೆಯ ಸಂದೇಶ ಅಲ್ಲ. ದೇಶದಲ್ಲಿ ಇರಾನು, ಇಸ್ರೇಲು ಇವರಿಬ್ಬರ ಕಪಿಮುಷ್ಟಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ನೋವನ್ನು ಅನುಭವಿಸೋದು ಅವಕಾಶಗಳು ಆಗೋದು ಬೇಡ. ದೇಶದ ಪ್ರತಿಯೊಬ್ಬರ ಜನರ ಪ್ರಾಣರಕ್ಷಣೆಯಲ್ಲಿ ಭಾರತೀಯರಾದ ನಾವು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದಕ್ಕೆ ನಮ್ಮ ರಾಷ್ಟ್ರದ ನಾಯಕರಾದ ಪ್ರಧಾನಿಗಳು ಈಗಾಗಲೇ ನಮಗೆ ಕೆಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇದನ್ನು ತಕ್ಷಣವೇ ನಿಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಧಾನಿ ಮಂತ್ರಿಗಳ ಅನುಭವ ಸಾಕಷ್ಟು ಪರಿಣಾಮವನ್ನು ಬೀರಲಿ ಅಂತ ನಾನು ಪ್ರಧಾನಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ ಆ ಕಡೆ ನಾನು ಸ್ವಲ್ಪ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಅನ್ನದಾತರು ಅನುಕೂಲ ಮತ್ತು ನಮ್ಮ ಇಬ್ಬರು ಸಹೋದರಿಯರು ಸೇರಿ ಇಡೀ ಚಿತ್ರರಂಗವನ್ನು ಭಾಮಾ ಹರೀಶ್ ಅವರ ಮತ್ತು ಗಿರೀಶ್ ಅವರ ಮತ್ತು ಉಜ್ಮಾನ್ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದಕ್ಕೆಲ್ಲರಿಗೂ ಕೂಡ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ನನ್ನ ಚಿತ್ರ ಜಲ್ದಿ ನಿಮ್ಮನ್ನು ಮುಟ್ಲಿ ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವತ್ತು ಒಂದು ಸುಸಂದರ್ಭ ಅಂತೇಳಿ ನಾನು ಭಾವಿಸ್ತೀನಿ. ನಮ್ಮ ಸಹೋದರಿಯಾಗಿರ್ತಕ್ಕಂಥ ಅಮ್ಮಮ್ಮನವರ ಇವತ್ತು ಹುಟ್ಟುಹಬ್ಬ. ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಚಿತ್ರಕ್ಕೂ ಕೂಡ ಒಳ್ಳೇದು ಮಾಡಲಿ, ಇಡೀ ತಂಡಕ್ಕೆ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ಲೀಸ್. ಥ್ಯಾಂಕ್ಸ್ ಅಮ್ಮ ಎಲ್ಲ ಥ್ಯಾಂಕ್ಸ್. 30 days ಇನ್ನು 30 ದಿನದಲ್ಲಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ಸು, ರೆಕಾರ್ಡಿಂಗು ಮತ್ತು ಎಕ್ಸಿಬಿಟರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸ್ದು ಇದರಿಗೆ ಮಾಡ್ತಾರೆ. ನಮ್ಮ ಸೀನಿಯರ್ ಗಿರೀಶ್ ಅವರು ಇದ್ದಾರೆ. ಅವರು ಇದನ್ನು ಎಲ್ಲದನ್ನೂ ಕೂಡ ನೋಡ್ಕೊಳ್ತಾ ಇದ್ದಾರೆ. ಭಾಮಾ ಹರೀಶ್ ಅವರು ಮತ್ತು ಗಿರೀಶ್ ಅವರು ಜೊತೆಗೆ ಸೇರಿಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಎಲ್ಲ ಅಕ್ಕಿ ಯಾರ್ಯಾರು ತಗೊಳ್ತಾರೆ ಅಥವಾ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನಲ್ಲಿ ಯಾರ್ಯಾರು ಬರ್ತಾರೆ, ಆಹಾರ ಭದ್ರತೆ ಮೇಲೆ ಅವರಿಗೆ ಚಿತ್ರರಂಗ ಭಾಳ ಹಿಡಿಸುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಮತ್ತು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಒಂದು ಆ ಲೆಕ್ಕದಲ್ಲಿ ನೋಡಿದ್ರು ಕೂಡ ಇದೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಮನೋ ಮತ್ತು ರೀತಿಯಲ್ಲಿ ಅವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಹಾಗಾಗಿ ಆದಷ್ಟು ಬೇಗ ಇದನ್ನು ರಿಲೀಸ್ ಮಾಡೋಂಥ ಪ್ರಯತ್ನದಲ್ಲಿ ಇದ್ದಾರೆ. ಕೆಲವೆಲ್ಲವೂ ಬೇರೆ ಬೇರೆ ಚಿತ್ರಗಳು ಕೂಡ ಬರ್ತಾ ಇದ್ದಾವೆ. ಕನ್ನಡ ಚಿತ್ರರಂಗದ ಈ ದಿನಗಳಲ್ಲಿ ಎಷ್ಟೋ ಚಿತ್ರಗಳು ಬರ್ತಾ ಇದೆ. ಬಟ್ ಒಂದೊಂದು ಸರಿ ಹೆಸರಿಗೆ ಗೊತ್ತಾಗ್ದಂಗೆ ಹೋಗ್ಬಿಡ್ತದೆ. ಹಾಗೆ ಆಗಬಾರ್ದು. ಇದನ್ನು ಎಲ್ಲ ರೀತಿಯಿಂದಲೂ ಕೂಡ ತಲುಪಿಸ್ಬೇಕು, ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿತ್ರತಂಡ ಇದರ ಪ್ರಯತ್ನದಲ್ಲಿದ್ದಾವೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳ ಅಧ್ಯಕ್ಷರೇನಿದ್ದಾರೆ, ಕೃಷ್ಣಪ್ಪನವರು ಅಂತೇನಿದ್ದಾರೆ, ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಅವರ ಟೀಮ್ ಕರ್ನಾಟಕದಾದ್ಯಂತ
ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗೂ ಇದನ್ನು ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರ ಕೊಡ್ತಾರೆ ಮತ್ತು ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್ಕಾರಿ ನ್ಯಾಯಬೆಲೆ. ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್.